ಏಂಜಲ್ ಮುಸುಡಿನ ಅದು ಏಂಜಲ್ ಮುಸುಡಿ ಏಂಜಲ್ ಮುಸುಡಿ ಹೃದಯದಿಂದ ಏಂಜಲ್ ನಾನು ಇದಕ್ಕೆ ದವಾಯಿ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೀತಿದೆ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟ್ರು ಕೊಡ್ತಾರೆ ಅಂತಂದ್ಬಿಟ್ಟು. ಯಾಕಂತಂದರೆ ಈಗ ಬಿಗ್ ಬಾಸ್ ಮನೇನ ಒಂಥರ ಡೆವಿಲ್ ರೀತಿಯಲ್ಲಿ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಅಂದರೆ ಭೂತ ಬಂಗ್ಲೆ ಅಂತಾರಲ್ಲ ಆ ರೀತಿಯಾಗಿ ಇದೆ. ಇಲ್ಲಿ ವಿಲನ್ ಬಂದಾಯಿತು, ಭಯ ಶುರುವಾಯಿತು ಅಂತ ಬಿಗ್ ಬಾಸ್ ಏನೋ ಹೇಳಿದ್ದಾರೆ. ಆದರೆ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟರ್ ಕೊಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕಂಟೆಸ್ಟೆಂಟ್ಗಳು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ರಜತ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ನನ್ನ ಅಪೋಸಿಟ್ ನೀನು ಇರಬೇಕು ಚೈತ್ರ ಅಂತಂದ್ಬಿಟ್ಟು. ಅದಕ್ಕೆ ನನಗೆ ಹಿಂಸೆ ಕೊಡಲಿಲ್ಲ ಅಂತಂದರೆ ಕೊಳ್ಳಿಲ್ಲ ಅಂತ ನಿಂಗೆ ಸಮಾಧಾನನೇ ಇಲ್ವಾ ಅಲ್ಲ ಅಂತ ಇಲ್ಲಿ ಚೈತ್ರ ಅವ್ರು ಕೂಡ ಇಲ್ಲಿ ಕೇಳ್ತಾರೆ. ಇದಕ್ಕೆ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ನಿಮಗೆ ದೆವ್ವದ ಕ್ಯಾರೆಕ್ಟರ್ ಕೊಡ್ತಾರೆ, ರಜತ್ ಅವ್ರಿಗೆ ಇಲ್ಲಿ ಏಂಜಲ್ ಕ್ಯಾರೆಕ್ಟರ್ ಕೊಡ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಚೈತ್ರ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿ ಏಂಜಲ್ ಥರ ಕಾಣ್ತಾರ, ಅಂದರೆ ದೇವದೂತನ ಥರ ಕಾಣ್ತಾನ ರಜತ್ತು ಅಂತ ಇಲ್ಲಿ ಕೇಳ್ತಾರೆ. ಅಂದರೆ ನಗಾಡ್ತಾರೆ ಚೈತ್ರ ಅವರು. ಅದಕ್ಕೆ ನಿಜವಾಗ್ಲೂ ಬೇರೆಯವರೆಲ್ಲರೂ ಕೂಡ ಇಲ್ಲಿ ಕೇಳ್ತಾರೆ, ರಘು ಅವ್ರನ್ನೂ ಕೂಡ ಕೇಳ್ತಾರೆ, ಮತ್ತು ಇಲ್ಲಿ ಗಿಲ್ಲಿ ಅವ್ರನ್ನೂ ಕೂಡ ಕೇಳ್ತಾರೆ, ನಾನಿಲ್ಲಿ ದೇವದೂತನ ಥರ ಕಾಣಲ್ವಾ ಅಂತ, ಅಂದರೆ ಏಂಜಲ್ ಥರ ಕಾಣಲ್ವಾ ಅಂತ ಕೇಳಿದಾಗ, ಸರಿ ಬಿಡು ಆಯಿತು, ನಾನಿಲ್ಲಿ ಏಂಜಲ್ ಥರ ಕಾಣಲಿಲ್ಲ ಅಂತಂದರೂ ಕೂಡ ನೀನು ಏಂಜಲ್ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹೌದು, ಏಂಜಲ್ ಅಲ್ಲ, ನಾನಿಲ್ಲಿ ಮನಸ್ಸಿಂದ ಏಂಜಲ್ಲು ಅಂತಂದ್ಬಿಟ್ಟು ಇಲ್ಲಿ ಚೈತ್ರ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟರ್ ಕೊಡ್ತಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಬಿಗ್ ಬಾಸ್ ಲೈವಲ್ಲಿ ಅಟ್ ಪ್ರೆಸೆಂಟ್ ಇಲ್ಲಿ ಇದೇ ನಡೀತಿದೆ. ಇನ್ನು ಎಲ್ಲರೂ ಕೂಡ ರಕ್ಷಿತ್ ಅವ್ರನ್ನ ಕುಟ್ಟಿದ್ದೇವ ಅಂತ ಹೇಳ್ತಿದ್ದಾರೆ, ಮತ್ತು ಇಲ್ಲಿ ರಘು ಅವರು ಮಂತ್ರವಾದಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಧ್ರುವಂತವ್ರಿಗೂ ಕೂಡ ಇಲ್ಲಿ ಮಂತ್ರವಾದಿ ಕ್ಯಾರೆಕ್ಟರ್ ಕೊಡ್ಬೋದು, ಯಾಕಂತಂದರೆ ಯಾವಾಗಲೂ ಕೂಡ ಜೈ ಮಹಾಕಾಳ ಅಂತ ಹೇಳ್ತಾ ಇರ್ತಾರೆ, ಅವ್ರಿಗೆ ಸೂಟ್ ಆಗುತ್ತೆ ಈ ರೀತಿಯಾದ ಕ್ಯಾರೆಕ್ಟರ್ ಅಂತ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಈಗ ಸ್ಪರ್ಧಿಗಳು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಸಿಗ್ಬೋದು ಅಂತಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವರಂತೂ ಕುಟ್ಟಿ ಗೋಸ್ಟ್ ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಹೇಳ್ಕೊಂಡ್ರು, ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ. ಹೌದು, ಕ್ಯಾರೆಕ್ಟರ್ ಅಂತ ಬಂದಾಗ ಎನರ್ಜಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಈಗ ಪ್ರತಿಯೊಬ್ಬರು ಕೂಡ ಡಿಸ್ಕಷನ್ ಮಾಡ್ತಿರೋದು ಏನಂತಂದರೆ, ಇಲ್ಲಿ ಯಾರು ಗಂಧರ್ವರು ಮತ್ತು ಇಲ್ಲಿ ಯಾರು ರಾಕ್ಷಸರು ಅಂತಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ 10 ಕೊಟ್ಟಿದ್ರಲ್ಲ ಆ ರೀತಿಯಾಗಿ ಕಾನ್ಸೆಪ್ಟ್ ಕೊಡ್ತಾರಾ, ಇಲ್ಲ ಅಂತಂದರೆ ಬೇರೆ ಯಾವ ರೀತಿ ಇಲ್ಲಿ ಕೊಡ್ತಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕುತೂಹಲದಿಂದ ಕಾಯ್ತಿದ್ದಾರೆ. ಈಗ ಗೊತ್ತಾಗಿದೆ ಬಿಗ್ ಬಾಸ್ ಮನೆ ಡೆವಿಲ್ ಹೌಸ್ ಆಗಿದೆ, ವಿಲ್ಲನ್ ಬಂದಾಯಿತು, ಭಯ ಶುರುವಾಯಿತು ಅಂತಂದ್ಬಿಟ್ಟು. ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತು ಇಲ್ಲಿ ಚೈತ್ರ ಅವರು ಇಲ್ಲಿ ಹೇಳಿದ್ರು, ಯಾರಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ಡೆವಿಲ್ ಮತ್ತು ನಿಜವಾದ ಏಂಜಲ್ ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.